ಮರು ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮೀನಾಮೇಷ. ಕಾಂಪೌಂಡ್ ಜಾಗದಲ್ಲಿ ಕೇವಲ ಕಲ್ಲುಗಳನ್ನಿಟ್ಟು ನಿರ್ಲಕ್ಷ್ಯ. ತುಮಕೂರು ದಸರಾ ಮಹೋತ್ಸವವನ್ನ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿತ್ತು. ದಸರಾ ಅಂಗವಾಗಿ ತುಮಕೂರು ಜಿಲ್ಲಾಡಳಿತ ಜೂನಿಯರ್ ಕಾಲೇಜ್ ಮೈದಾನದ 2 ಕಡೆ ಕಾಂಪೌಂಡ್ಗಳನ್ನ ಕೆಡವಿದ್ರು. ಕಾಂಪೌಂಡ್ ಹೊಡೆದು ಸುಮಾರು ತಿಂಗಳುಗಳೇ ಕಳೆದಿದ್ರು ಕೂಡ ಈವರೆಗೂ ಕಾಂಪೌಂಡ್ ಅನ್ನ ಮರು ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದೆ. ಹೌದು, ತುಮಕೂರಿನಲ್ಲಿ ದಸರಾ ಸಂಭ್ರಮದ ವೇಳೆ ಸಂಚಾರ ಸುಗಮವಾಗಲೆಂದು ಜೂನಿಯರ್ ಕಾಲೇಜ್ ಮೈದಾನದ 2 ಕಡೆ ಕಾಂಪೌಂಡ್ ಅನ್ನ ಹೊಡೆಯಲಾಗಿತ್ತು. ಆದರೆ ದಸರಾ ಮುಗಿದು ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ಇನ್ನೂ ಕಾಂಪೌಂಡ್ ಮರು ನಿರ್ಮಾಣ ಮಾಡದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಇನ್ನು ಈ ಬಗ್ಗೆ ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಸುದ್ದಿ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಕಾಂಪೌಂಡ್ ನಿರ್ಮಾಣ ಮಾಡಲು ಮೀನಾಮೇಷ ಎಣಿಸುತ್ತಿದೆ. ಅಲ್ಲದೆ ಕಾಂಪೌಂಡ್ ಮರು ನಿರ್ಮಾಣ ಮಾಡದೆ ಕೇವಲ ಕಲ್ಲುಗಳನ್ನ ಇಟ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರಿನ ಜಿಲ್ಲಾಡಳಿತದಲ್ಲಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನೀಗ ನಿಮಗೊಂದು ಉದಾಹರಣೆಯನ್ನು ತೋರಿಸ್ತಾ ಹೋಗ್ತೀನಿ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ದಸರಾ ಸಮಯದಲ್ಲಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಂಚಾರ ಸುಗಮವಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದಂಥ ಕಾಂಪೌಂಡನ್ನು ಅಧಿಕಾರಿಗಳು ಕೆಡವಿದ್ರು. ಆದರೆ ದಸರಾ ಮುಗಿದು ತಿಂಗಳುಗಳೇ ಆದರೂ ಕೂಡ ಇನ್ನೂ ಈ ಕಾಮಗಾರಿಯನ್ನು ಮಾಡಿ ಇಲ್ಲಿ ಮತ್ತೆ ಕಾಂಪೌಂಡ್ ನಿರ್ಮಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ, ಯಾರೂ ಮುಂದಾಗ್ತಾನೂ ಇಲ್ಲ ಈ ಕೆಲಸ ಮಾಡೋದಕ್ಕೆ. ಇದೀಗ ಕಲ್ಲುಗಳನ್ನು ಏನಿಟ್ಟಿದ್ದಾರೆ, ಕೆಲವು ದಿನಗಳ ಹಿಂದಷ್ಟೇ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಕಾಂಪೌಂಡ್ ಹೊಡೆದು ಕೆಲವೇ ತಿಂಗಳಾದರೂ ಕೂಡ ಇನ್ನೂ ಯಾರೂ ನಿರ್ಮಾಣ ಮಾಡಿಲ್ಲ ಅಂತ ಹೇಳಿ ಒಂದು ಸುದ್ದಿಯನ್ನು ಬಿತ್ತರಿಸಿದ್ದು. ಇದರ ಬೆನ್ನಲ್ಲಿ ಯಾವ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಕಲ್ಲುಗಳನ್ನು ಇಡಿಸಿಲ್ಲ. ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳೊಡನೆ ಇಲ್ಲಿ ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರ ಸಹಾಯ ತೆಗೆದುಕೊಂಡು ಅವರಿಂದ ಇಲ್ಲಿ ಕಲ್ಲುಗಳನ್ನು ಇರಿಸ್ತಾ ಇದ್ದಾರೆ. ಅಧಿಕಾರಿಗಳು ಯಾವ ಮಟ್ಟಿಗೆ ಬಂದಿದ್ದಾರೆ ಅಂತಂದರೆ, ಅವರು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಪಟ್ಟಂತ ಹೊಡೆಯೋದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ. ಆದರೆ ದಸರಾ ಮುಗಿದು ತಿಂಗಳುಗಳೇ ಕಳೆದರೂ ಕೂಡ ಇಲ್ಲಿ ಹೊಡೆದಾಕಿರುವಂಥ ಕಾಂಪೌಂಡನ್ನು ಯಾರೂ ಕೂಡ ನಿರ್ಮಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಅಕ್ರಮ ಕಟ್ಟಡ ಕಟ್ಟಿದರೆ ಪಟ್ಟಂತ ಹೊಡೆದಾಕ್ತೀರಿ, ಎಲ್ಲವನ್ನು ಮಾಡ್ತೀರಿ, ಅದಕ್ಕೆಲ್ಲ ನಿಮಗೆ ಟೈಮ್ ಇರುತ್ತೆ. ನೀವೇ ಹೊಡೆದಿರುವಂಥ ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಹೋಗಿ, ನೀವೇ ಹೊಡೆದಿರುವಂಥ ಈ ಕಾಂಪೌಂಡನ್ನು ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಹತ್ರ ಸಮಯ ಇಲ್ವೋ, ಹಣ ಇಲ್ವೋ, ಇಲ್ಲ ಟೈಮ್ ಸಿಗುತ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಇರುವಂಥ ಎಂಟ್ರೆನ್ಸ್ನಲ್ಲಿಯೂ ಕೂಡ ಅಲ್ಲಿಯೂ ಕಾಂಪೌಂಡ್ ಹೊಡೆದಿದ್ರಿ, ಇಲ್ಲಿಯೂ ಕಾಂಪೌಂಡ್ ಹೊಡೆದಿದ್ರಿ. ದಸರಾಗೆ ಸಂಚಾರ ಸುಗಮ ಆಗಲಿ ಅಂತ ನೋಡಿದಿದ್ರಿ. ಆದರೆ ಈಗ ದಸರಾ ಮುಗಿದು ತಿಂಗಳುಗಳೇ ಕಳೀತಾ ಬಂತು, ಆದರೂ ಕೂಡ ಇನ್ನೂ ಕಾಂಪೌಂಡನ್ನು ನಿರ್ಮಾಣ ಮಾಡಿಲ್ಲ. ನಿರ್ಮಾಣ ಮಾಡಿ ಅಂತ ಪದೇ ವರದಿ ಮಾಡಿದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಅಕ್ಕಪಕ್ಕದ ಅಂಗಡಿಯವರಿಂದ ಪ್ರಿನ್ಸಿಪಾಲ್ ಸಹಾಯ ತೆಗೆದುಕೊಂಡು ಇಲ್ಲಿ ಕಲ್ಲುಗಳನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಧಿಕಾರಿಗಳು ನೀವು ಮಾಡಿರೋ ಕೆಲಸ ನಿಮಗೆ ಮರ್ತೋಗಿದೆಯಾ? ನೀವೇ ಹೊಡೆದಿರುವಂಥ ಕಾಂಪೌಂಡ್ ಇದು, ಸಂಚಾರ ಸುಗಮಕ್ಕೆ ಅಂತ ಹೇಳ್ಬಿಟ್ಟು ಹೊಡೆದಿದ್ದು. ಆದರೆ ಆ ಕಾಂಪೌಂಡನ್ನು ಮತ್ತೆ ಮರು ನಿರ್ಮಾಣ ಮಾಡದೆ ನೀವು ದಿವ್ಯ ನಿರ್ಲಕ್ಷ್ಯವನ್ನು ಏನಕ್ಕೆ ತೋರಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಮಗೀಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಮಾಡುವಂಥ ಕೆಲಸ ಇದು ಬೇಜವಾಬ್ದಾರಿತನವೋ, ಇಲ್ಲ ನಿಮ್ಮ ಕೆಲಸ ಆಗಬೇಕಾದ್ರೆ ಮಾತ್ರ ಇರುವಂಥ ನಿಮ್ಮ ಈ ಅರ್ಜೆನ್ಸಿ ಕೆಲಸ ಮುಗಿದಾದ ಮೇಲೆ ಮತ್ತೆ ಅದನ್ನು ಮರು ನಿರ್ಮಾಣ ಮಾಡೋದಕ್ಕೆ ಏನಕ್ಕಿರೋದಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಂಪೌಂಡನ್ನು ಮರು ನಿರ್ಮಾಣ ಮಾಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಯಾಕಂದರೆ ಎಷ್ಟೋ ದನಕರುಗಳು ಒಳಗಡೆ ಹೋಗ್ತವೆ, ವಾಹನಗಳು ಒಳಗಡೆ ಹೋಗ್ತವೆ, ಅನಧಿಕೃತವಾಗಿ ಹೋಗಬಾರ್ದು ಅಂತೇಳಿ ಕಾಂಪೌಂಡು ಸುರಕ್ಷಿತವಾಗಿತ್ತು. ಆದರೆ ಸುರಕ್ಷಿತವಾಗಿದ್ದಂಥ ಕಾಂಪೌಂಡನ್ನು ನೀವು ಒಡೆದು ಇದೀಗ ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದೀರಿ. ಅದೇ ಸಾರ್ವಜನಿಕರು ಏನಾದರೂ ತೊಂದರೆ ಉಂಟು ಮಾಡಿದ್ರೆ ಪಟ್ಟಂತ ಬರುವಂಥ ನೀವುಗಳು ಇಲ್ಲಿ ಒಡೆದಾಕಿರುವಂಥ ಕಾಂಪೌಂಡನ್ನು ಮತ್ತೆ ಕಟ್ಟೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರು ಕೇಳ್ತಿರುವಂಥ ಪ್ರಶ್ನೆ ಆಗಿದೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತೆ ಕಾಂಪೌಂಡನ್ನು ಮರು ನಿರ್ಮಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.